ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಮಳ್ಳೆ ಹೂವು ಬಿಟ್ಟಿದೆ. ಅದು ಹೇಗೆ ನಾನು ತಿಂಗಳಾರು ಗಂಟಲೆ ಆಗಿರ್ಬೋದು, ಇಲ್ಲ ವಾರಗಟ್ಟಲೆ ಆಗಿರ್ಬೋದು, ಅದನ್ನ ಹೇಗೆ ನಾವು ಸ್ಟೋರ್ ಮಾಡಿ ಇಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ನಮ್ಮ ಗಾರ್ಡನ್ನಲ್ಲಿ ಎಷ್ಟು ಮಳ್ಳೆ ಹೂವು ಬಿಟ್ಟಿದೆ, ಎಷ್ಟೊಂದು ಬಿಟ್ಟಿದೆ, ಮತ್ತು ತುಂಬ ದಪ್ಪ ದಪ್ಪಾಗಿ ಇದ್ದಾವೆ ಇದು ಮಳ್ಳೆ ಹೂವು. ಇವನ್ನ ನಾವು ಕಿತ್ಕೊಂಡು ನಮಗೆ ಯಾವುದಾದ್ರೂ ಫಂಕ್ಷನ್ ಮನೆಗಳಲ್ಲಿ ಯಾವುದಾದ್ರೂ ಪೂಜೆ ಆಗಿರ್ಬೋದು, ಒಂದು ಇದಾಗಿರ್ಬೋದು, ಅದಕ್ಕೆ ನಾವು ಒಂದು ವಾರಗಟ್ಟಲೆ ಹೂವನ್ನ ಈ ಗಾರ್ಡನ್ಗಳಲ್ಲಿ ಬಿಡೋಂಥ ಹೂವನ್ನ ನಾವು ತಿಂಗಳಾರು ಗಂಟಲೆ ಸ್ಟೋರ್ ಮಾಡಿ ಯಾವ ರೀತಿ ಇಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ನೋಡಿ, ನಾನು ಬಿಡಿಸ್ತಾ ಇದ್ದೀನಿ. ಇವಾಗ ನಮ್ಮ ಗಾರ್ಡನ್ನಲ್ಲಿ ತುಂಬ ದಪ್ಪ ದಪ್ಪಾಗೆ ಬಂದಿದ್ದಾವೆ ಇವು ಮೊಗ್ಗು. ಇವನ್ನ ನಾವು ನೋಡಿ ಎಷ್ಟು ದಪ್ಪಾಗಿದೆ ಮಳ್ಳೆ ಮೊಗ್ಗು. ಇದು ನನಗೆ ಒಂದು ಅರ್ಧ ಕಾಲು kg ಅಷ್ಟು ಸಿಗ್ತವೆ ನಾನು ಹಾಕಿರೋ ಗಿಡದಲ್ಲಿ ಇವು. ಇದನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಒಂದು ವಾರಕ್ಕೆ 2 ದಿನ ನನ್ನ ಪೂಜೆಗೆ ಬೇಕಿದ್ದು. ನಾನು 2 ದಿನಕ್ಕೆ ನಾನು ಇದನ್ನು ಸ್ಟೋರ್ ಮಾಡಿ ಯಾವ ರೀತಿ ಇಡ್ತೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಎಷ್ಟು ಗೊಂಚಲಾಗಿ ತುಂಬ ಎಲೆನೇ ಕಾಣಿಸೋದಿಲ್ಲ, ಆ ರೀತಿ ಹೂವು ಬಿಟ್ಬಿಟ್ಟಿದೆ ನಮ್ಮ ಗಿಡದಲ್ಲಿ ಈ ಸಲ. ನೋಡಿ, ಇಷ್ಟು ಹೂವು ಸಿಗುತ್ತೆ ಡೈಲಿ ನನಗೆ. ನಾನೇನು ಡೈಲಿ ಪೂಜೆಗೆ ಹಾಕೋದಿಲ್ಲ. ನಾನು ಮಾಡೋದು ವಾರಕ್ಕೆ 2 ದಿನ ಪೂಜೆಯಲ್ಲಿ ಹೂವನ್ನ ಹಾಕೋಕ್ಕೆ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಫ್ರಿಡ್ಜಲ್ಲಿ. ಕಟ್ಟಿದ್ರೆ ಎಷ್ಟು ಉದ್ದ ಆಗುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ. ನೋಡಿ, ಇಷ್ಟು ಉದ್ದ ಹೂವು ಸಿಗುತ್ತೆ ನಮ್ಮ ಗಾರ್ಡನ್ನಲ್ಲಿ. ಈ ಹೂವನ್ನ ನಾನು ತಿಂಗಳಾರು ಗಂಟಲೆ ಬೇಕಾದರೂ ನಾನು ಇಟ್ಕೋಬೋದು. ಈಗ ವರಮಹಾಲಕ್ಷ್ಮಿ ಹಬ್ಬದ ಟೈಮ್ಗಳಲ್ಲಿ ಈ ಥರ ಹೂವು ಬಂದರೆ ಅದನ್ನು ನಾನು ಒಂದು 15 ದಿನದ ಹೂವನ್ನ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ನಾನೊಂದು ಖಾಲಿ ಬಾಕ್ಸ್ ತೊಗೊಳ್ತೀನಿ. ಈ ಬಾಕ್ಸ್ಗೆ ನಾನು ಸ್ವಲ್ಪ ಪೇಪರ್ನೆಲ್ಲ ಹಾಕಿ ನೀಟಾಗಿ ಫೋಲ್ಡ್ ಮಾಡಿ, ಇದು ಖಾಲಿ ಬಾಕ್ಸು, ಇದರೊಳಗೆ ನಾನು ಇವಾಗ ನ್ಯೂಸ್ ಪೇಪರ್ ಹಾಕಿ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. ಆ ಫೋಲ್ಡ್ ಮಾಡಿಟ್ಟು ಅದನ್ನು ನಾನು ಸೈಡಲ್ಲೆಲ್ಲ ಫೋಲ್ಡ್ ಮಾಡಿಡಬೇಕು. ಸ್ವಲ್ಪನೂ ಫ್ರಿಡ್ಜಿಂದು ಗಾಳಿ ಸ್ವಲ್ಪ ಒಳಗಡೆ ಹೋದಂಗೆ ಫೋಲ್ಡ್ ಮಾಡಿಟ್ರೆ ನಾವು 1 ತಿಂಗಳು ಬೇಕಾದರೂ ನಾವು ಹೂವನ್ನು ಸ್ಟೋರ್ ಮಾಡಿ ಇಡ್ಬೋದು. ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಒಂದು ವಾರ ಪೂಜೆಗಳಿಗಾಗಿರ್ಬೋದು, ಏಂತಿಗೆ ಆಗಲಿ, ನಾವು ಯಾವುದೇ ಹೊರಗಡೆ ದೇವಸ್ಥಾನಗಳಿಗೆ ತೊಗೊಂಡೋಗ್ಬೇಕು ಅಂದ್ಕೊಂಡಿದ್ರು ಈ ಥರ ಮಾಡಿಟ್ಕೊಂಡ್ರೆ ನಾವು ಹಾಳಾಗೋದು ಫ್ರೆಶ್ ಆಗೇ ಇರ್ತವೆ ಹೂವು. ನೋಡಿ, ಇದು 1 ದಿನದ ಹೂವು ನಾನು ಇವಾಗ ಇಡ್ತಾಯಿದ್ದೀನಿ ಫ್ರಿಡ್ಜಲ್ಲಿ. ಈ ಥರ ಫೋಲ್ಡ್ ಮಾಡಿದೆ ನಾನು ನ್ಯೂಸ್ ಪೇಪರ್ ತೊಗೊಂಡು. ಈ ಥರ ಫೋಲ್ಡ್ ಮಾಡಿಟ್ಟು ನಾವು ಬಾಕ್ಸ್ ಕ್ಯಾಪ್ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದು 1 ದಿನದ ಹೂವನ್ನ ನಾನು ಮಾತ್ರ ಇಟ್ಟಿದ್ದೀನಿ. ಈಗ ನಾನು ನಿಮಗೆ ಫ್ರಿಡ್ಜಲ್ಲಿ ಇಡೋದನ್ನ ತೋರಿಸ್ತೀನಿ. ನೋಡಿ, ಈ ರೀತಿ ನಾವು ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಈ ಥರ ಹೂವುಗಳನ್ನ, ಯಾವುದೇ ಹೂವು ಆಗಿರ್ಬೋದು, ಇದೊಂದೇ ಹೂವು ಅಲ್ಲ, ಈ ಥರ ನಾವು ನ್ಯೂಸ್ ಪೇಪರಲ್ಲಾಗಿರ್ಬೋದು, ಇಲ್ಲ ಅಥವಾ ಬಾಳೆ ಎಲೆಲಾಗಿರ್ಬೋದು, ಯಾವುದೇ ರೀತಿ ನಾವು ಈ ಥರ ಫ್ರಿಡ್ಜಿಂದು ಸ್ವಲ್ಪ ಗಾಳಿ ಹೋಗ್ದಂಗೆ ಫೋಲ್ಡ್ ಮಾಡಿಟ್ರೆ 1 ತಿಂಗಳವರೆಗೂ ಬೇಕಾದ್ರೂ ಫ್ರೆಶ್ ಆಗಿ ಇಟ್ಕೋಬೋದು. ಈ ಥರ ಹೂವನ್ನು ನಾವು, ಆದರೆ ಫ್ರಿಡ್ಜು ನಾರ್ಮಲಲ್ಲಿರಬೇಕು. ಇದರಲ್ಲಿ ನಾವು ಕೋಲ್ಡ್ನ ಅಡ್ಜಸ್ಟ್ ಮಾಡಿಟ್ಕೊಂಡು ಒಂದರಲ್ಲಿ ಇಟ್ಕೊಂಡಿದ್ರೆ ನಾರ್ಮಲ್ ಕೋಲ್ಡಲ್ಲಿ, ಆವಾಗ ಹೂವು ತುಂಬ ಚೆನ್ನಾಗಿ ಇರ್ತವೆ. ಕೋಲ್ಡ್ ಮಾಡಿಕೊಂಡ್ರೆ ಹೂವು ಸ್ವಲ್ಪ ಹಾಳಾಗೋ ಚಾನ್ಸಸ್ಸು ಇರುತ್ತೆ. ನೋಡಿ, ನಾನು ಒಂದು 4 ದಿನದ ಹೂವನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5 ದಿನದ ಇಟ್ಟಿದ್ದೀನಿ. ನೋಡಿ, ಒಂದು ಸ್ವಲ್ಪನೂ ಹಾಳಾಗಿಲ್ಲ. ತೋರಿಸ್ತೀನಿ ನೋಡಿ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ. ಸ್ವಲ್ಪನೂ ಹಾಳಾಗ್ದಂಗೆ ಆ ಹೂವು ಫ್ರೆಶ್ ಆಗೇ ಇದೆ. ನೋಡಿ, ಯಾಕಂದರೆ ನಾನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಹೂವು ಹಾಳಾಗಿಲ್ಲ. ನಾನು ಹೇಗೆ ಇಟ್ಟಿದ್ದೀನಿ ಡೈಲಿ ಕಟ್ಟಿ ಇಟ್ಟಿದ್ದೀನಲ್ಲ, ಅದೇ ಥರ ಇದೆ ಹೂವು, ಸ್ವಲ್ಪನೂ ಹಾಳಾಗಿಲ್ಲ. ನೀವು ಈ ಥರ ಗಾರ್ಡನ್ಗಳಲ್ಲಿ ಜಾಸ್ತಿ ಹೂವು ಬರ್ತಿದ್ರೆ ಮತ್ತು ಬೇಕು ಅಂದ್ಕೊಂಡಿದ್ರೆ ಈ ಥರ ಮಾಡಿ ಇಟ್ಕೊಳ್ಳಿ, ಹೂವು ಹಾಳಾಗೋದಿಲ್ಲ. ನೋಡಿ, ಇದು ನಾನು 1 ದಿನದ್ದು ಡೈಲಿ ಅಷ್ಟು ಹೂವು ಸಿಗೋದ್ರಿಂದ ನಾನು ತುಂಬ ಹೂವನ್ನ ಸ್ಟೋರ್ ಮಾಡಿ ಇದೇ ರೀತಿ ಇಟ್ಕೊಳ್ಳೋದು. ಇದ್ರ ಹಬ್ಬ ಬಂತು ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಹೂವನ್ನ ಕೊಂಡೋಕ್ಕೆ ಹೋಗೋದಿಲ್ಲ. ಈ ಥರ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ.
ಒಂದು 2 ದಿನದ್ದು ಇದು ಮತ್ತು ಇನ್ನು ನೆಕ್ಸ್ಟ್ ಡೇದು ಇದೇ ಥರ ನನಗೆ ಡೈಲಿ ಎಷ್ಟು ಸಿಗ್ತಾವೋ ಅಷ್ಟು ಹೂವನ್ನು ಕೂಡ ನಾನು ಇದೇ ರೀತಿ ಸ್ಟೋರ್ ಮಾಡಿಡೋದು. ಇಲ್ಲಿ 5 ಡೇಸ್ದಿದೆ ಹೂವು. ಇವಾಗ ಅದನ್ನು ನಾನು ಮತ್ತೆ ಬಾಕ್ಸ್ಗೆ ಹಾಕಿಡ್ತೀನಿ. ನನಗೆ ಯಾವಾಗ ನಾನು ಪೂಜೆ ಮಾಡ್ತೀನೋ ಆವಾಗ ಹೂವು ತೊಗೊಂಡು ನಾವು ಈ ಥರ ಆರಾಮಾಗಿ ಪೂಜೆಗೆ ಯೂಸ್ ಮಾಡ್ಕೋಬೋದು. ಇವು ಸ್ವಲ್ಪನೂ ಹೂವು ಹಾಳಾಗಿರಲ್ಲ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ. ನಾನು ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.